ನಮಸ್ಕಾರ ಚಾಂಪಿಯನ್ಸ್. KCET ಎಕ್ಸಾಮ್ ಎಲ್ಲರೂ ಸಕ್ಕತ್ತಾಗಿ ಪ್ರಿಪೇರ್ ಆಗ್ತಿದ್ದೀರಲ್ಲ. ಆದ್ರೆ ಎಕ್ಸಾಮ್ ಪ್ರಿಪೇರ್ ಆಗೋದು ಒಂದ್ ಕಡೆ ಆದ್ರೆ, ನೀವು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕು, ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಬಟ್ ಕಂಪ್ಲೀಟ್ ವಿಡಿಯೋ ಇದೆ, ಅದನ್ನ ಚೆಕ್ ಮಾಡೋದ್ ಮರಿಬೇಡ್ರಿ. ಸೊ KCET ಚಾನಲ್ ಅಲ್ಲಿ ಇದೆ. ಸೊ ಈಗ ಎಕ್ಸಾಮ್ ಹಾಲ್ಗೆ ಫುಲ್ ಸ್ಲೀವ್ಸ್ ಹಾಕೊಂಡು ಹೋಗ್ಬೋದಾ? ಇಲ್ಲ. ವಾಚ್ ಹಾಕೊಂಡು ಹೋಗ್ಬೋದಾ? ಇಲ್ಲ. ಸೊ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ವಿತೌಟ್ ವಾಚ್ ಪ್ರಿಪೇರ್ ಆಗ್ರಿ, ಮಾಕ್ ಟೆಸ್ಟ್ ನ ಕೊಡ್ರಿ, ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ 23rd, ಓಕೆ, 24th ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲರೂ ಪಾರ್ಟಿ ಮಾಡಕ್ ಹೋಗೋಣಪ್ಪ, ಶೂಸ್ ಹಾಕೊಂಡು ಹೋಗೋಣ. ನೋ, ಶೂಸ್ ಆರ್ ನಾಟ್ ಅಲೌಡ್. ಅದೇ ತರ ಹೀಲ್ಸ್ ಅಲೋ ಇಲ್ಲ. ಸೊ ದೇರ್ ಆರ್ ಸಮ್ ರಿಯಲಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಫಾಲೋ. ಸೊ ಅದೇನು, ದೇರ್ ಇಸ್ ಎ ಸಪರೇಟ್ ವಿಡಿಯೋ ಆನ್ ಇಟ್. ಅಂಡ್ ಅದ್ರ ಜೊತೆಗೆ ಬೆಲ್, ಫಸ್ಟ್ ಬೆಲ್ ಯಾವಾಗ, ಸೆಕೆಂಡ್ ಬೆಲ್ ಯಾವಾಗ, ಸೊ ಫಸ್ಟ್ ಬೆಲ್ ಏನ್ ಮಾಡಬೇಕು, ನಿಮ್ ಹೆಸರು ಹೆಂಗ್ ಬರೀಬೇಕು, ಅದನ್ನ ಹೆಂಗ್ ಸರ್ಕಲ್ ಮಾಡಬೇಕು, ಅಂಡ್ ನಿಮ್ಗೆ ಇನ್ನೊಂದು ಶೀಟ್ ತಗೊಂಡ್ ಬಂದಾಗ ನಿಮ್ದು ಬುಕ್ಲೆಟ್ ನಂಬರ್ ಆಯ್ತು, ವರ್ಷನ್ ಕೋಡ್ ಆಯ್ತು, ಅದೆಲ್ಲ ಎಂಟರ್ ಮಾಡಬೇಕು. ಸೊ ಏನೇನ್ ರೂಲ್ಸ್, ಏನೇನ್ ರೆಗ್ಯುಲೇಷನ್ಸ್, ಇದ್ರ ಜೊತೆಗೆ ಬರೀ ಎಕ್ಸಾಮ್ ಹಾಲ್ ಟಿಕೆಟ್ ತಗೊಂಡೋದ್ರೆ ಸಾಕಾ? ಇಲ್ಲ. ಬಿಕಾಸ್ ಒಂದು ವ್ಯಾಲಿಡ್ ಗವರ್ಮೆಂಟ್ ಐಡಿನೂ ಬೇಕು. ಇಟ್ ಮೈಟ್ ಬಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಆರ್ ಎನಿಥಿಂಗ್. ಸೊ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಬೇಕು. ಆ ಡಾಕ್ಯುಮೆಂಟ್ಸ್ ಏನೇನು ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಚೆಕ್ ಮಾಡೋದ್ ಮರಿಬೇಡ್ರಿ. ಅಂಡ್ ಎಕ್ಸಾಮ್ ಪ್ರಿಪೇರ್ ಆಗೋದಷ್ಟೇ ಅಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಪ್ರಿಪೇರ್ ಆಗ್ರಿ ಅಂಡ್ ಚೆಕ್ ವಿಡಿಯೋನ ಚೆಕ್ ಮಾಡ್ರಿ.